ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ಜಿಯವರ ಕೃತಿ ಉತ್ತಮಾಧಿಕಾರಿ ತತ್ವದೃಷ್ಟಿ ಮಹಾರಾಜರಿಗೆ ಉಪದೇಶ ನಡೆದದೆ. ನಿನ್ನೆ ತನಕ ಈ ಒಂದು ಅಹಂ ಬ್ರಹ್ಮಾಸ್ಮಿ ಜ್ಞಾನ ಕೂಟಸ್ಥನಿಗೆ ಆಗ್ತದೋ ಆಭಾಸನಿಗೆ ಆಗ್ತದೋ ಅಂತ ಪ್ರಶ್ನೆ ಕೇಳಿದಾಗ ಕೂಟಸ್ಥನಿಗಾಗುವ ಅವಶ್ಯಕತೆ ಇಲ್ಲ, ಕೂಟಸ್ಥ ಬ್ರಹ್ಮನೇ ಇದ್ದಾನ. ಆಭಾಸನಿಗೆ ನಾವು ಇಲ್ಲಿ ಉಪದೇಶ ಮಾಡ್ತಾ ಇರೋ ಜ್ಞಾನ ಆಭಾಸನಿಗೆ ಆಗ್ತದೆ. ಮತ್ತು ಬ್ರಹ್ಮ ಅಲ್ಲದ ಆಭಾಸ, ಬ್ರಹ್ಮದಿಂದ ಭಿನ್ನವಾಗಿರುವಂತ ಆಭಾಸನಿಗೆ ನಾನು ಬ್ರಹ್ಮ ಅಂತನ್ನ ಜ್ಞಾನ ಆಯಿತು ಅಂದ್ರೆ ಅದು ಭ್ರಮೆ ಆಗ್ತದಲ್ಲ ಅಂತ. ಅದಕ್ಕೆ ಇವರೇನಂತಾರ, ಆಭಾಸನೂ ಮಿಥ್ಯ, ಅವನಿಗಿರುವ ಅಜ್ಞಾನನೂ ಮಿಥ್ಯ. ಮಿಥ್ಯವಾದ ಅಜ್ಞಾನವನ್ನು ಕಳೆಯುವುದಕ್ಕೆ ಮಿಥ್ಯವಾದ ಜ್ಞಾನನೇ ಬೇಕಾಗ್ತದ. ಆಭಾಸನ ಅಹಂ ಬ್ರಹ್ಮಾಸ್ಮಿ ಎನ್ನುವುದು ಅದು ಅವನ ಭ್ರಮೆ ಅಂತ ನೀನು ಅಜ್ಞಾನ ಅಂತಿದಲ್ಲ, ಆ ಒಂದು ಮಿಥ್ಯವಾದ ಜ್ಞಾನ ಏನದ ಆ ಭ್ರಾಂತಿ, ಅದಕ್ಕೆ ಒಂದು ಶಕ್ತಿ ಅದಪ್ಪ. ಅದು ಎಂಥ ಶಕ್ತಿ ಅದಂತಂದ್ರೆ ಸಂಸಾರ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ಉಂಟು ಮಾಡುವಂಥ ಶಕ್ತಿ ಅದಕ್ಕದ. ಹಿಂಗಾಗಿ ಅದಕ್ಕೆ ನಾವು ಏನಂತೀವಿ, ಆಭಾಸನಿಗೆ ಬ್ರಹ್ಮಜ್ಞಾನ ಆಗ್ತದ ಅಂತ ಹೇಳ್ತೀವಿ. ಅದಕ್ಕೆ ಇವನೇನಂತಾನ ಶಿಷ್ಯ, ಮೃಗಜಲ, ಮಿಥ್ಯವಾದ ಮೃಗಜಲದಿಂದ ಬಾಯಾರಿಕೆ ನಿವಾರಣೆ ಆಗಲ್ಲ, ನಿವೃತ್ತಿ ಆಗಲ್ಲ. ಅದಕ್ಕೆ ಗುರು ಹೇಳ್ತಾನ, ಮಿಥ್ಯವಾದ ಮೃಗಜಲದಿಂದ ಬಾಯಾರಿಕೆ ನಿವೃತ್ತಿ ಆಗಲ್ಲ, ಸತ್ಯ, ಅದು ಒಪ್ಕೋತೀವಿ. ಆದ್ರೆ ವ್ಯವಹಾರಗಳು ಎಲ್ಲಿ ಯಾವ ಸತ್ಯಲ್ಲಿ ನಡೀತಾವ ಅಲ್ಲೇ ಅವಕ್ಕೆ ಸಾಧಕ ಬಾಧಕಗಳಿರ್ತಾವ. ಪ್ರಾತಿಭಾಷಿಕ ಸತ್ತೆಯಲ್ಲಿನ ವ್ಯವಹಾರಗಳು ಆ ಪ್ರಾತಿಭಾಷಿಕ ಸತ್ತೆಯಲ್ಲೇ ಸಾಧಕ ಬಾಧಕಗಳು, ವ್ಯಾವಹಾರಿಕ ಸತ್ತೆಯಲ್ಲಿರೋಂಥ ವ್ಯವಹಾರಗಳು ಏನದವ ಅಲ್ಲೇ ಅವುದರ ಸಾಧಕ ಬಾಧಕ ಇರ್ತವ. ನೀನು ಬಾಯಾರಿಕೆ ಅನ್ನೋ ವಿಷಯ ವ್ಯಾವಹಾರಿಕವಾದದ್ದನ್ನು ಬಳಸಿದಿ, ಈ ಮೃಗಜಲ ಅನ್ನೋದು ವಿಷಯ ಪ್ರಾತಿಭಾಷಿಕ ಅದ. ಪ್ರಾತಿಭಾಷಿಕವಾದಂಥ ಮೃಗಜಲ ವ್ಯಾವಹಾರಿಕವಾದಂಥ ಬಾಯಾರಿಕೆಯನ್ನು ನಿವಾರಿಸಲಿಕ್ಕೆ ಆಗಂಗಿಲ್ಲ. ಸಮಾನ ಸತ್ಯ ಇಲ್ಲ ಅಲ್ಲಿ, ವಿಷಮ ಸತ್ಯ ಇದ್ದುದಕ್ಕೆ ಅದು ಆಗಂಗಿಲ್ಲ. ಈ ರೀತಿಯಾಗಿ ನಾವು ಸಮಾನ ಸತ್ಯ ಒಳಗಿರಬೇಕು. ಇನ್ನೊಂದು ಸ್ವಲ್ಪ ಬಿಡಿಸಿ ಹೇಳ್ರಿ, ಸಮಾನ ಸತ್ಯ ಒಳಗೆ ಹೆಂಗಿರ್ಬೇಕು ಅನ್ನೋದ್ರ ಬಗ್ಗೆ. ಅದಕ್ಕೆ ಅವ್ರು ಮುಂದಿಂದ ಏನು ಹೇಳ್ತಾರ, ಒಬ್ಬ ರಾಜ ಅದನ, ರಾಜನ ಆಯುಧಾಗಾರದಲ್ಲಿ ಸಾಕಷ್ಟು ಆಯುಧಗಳದವ. ರಾಜ ಮಲ್ಕೊಂಡಂತ ಅಂತಃಪುರದ ಸುತ್ತ ಬೇಕಾದಷ್ಟು ಸೈನಿಕರದರ. ಅವನ ರಾಜ ಭಂಡಾರದೊಳಗ ಸಾಕಷ್ಟು ಧನ ಕನಕಾದಿಗಳು ತುಂಬಿ ತುಳುಕ್ಲಕತ್ತವ. ಆದ್ರ ಮಲ್ಕೊಂಡ ರಾಜಗೆ ಕನಸು ಬಿದ್ದದ. ಕನಸಿನೊಳಗ ಒಂದು ಕಾಡು ಪ್ರಾಣಿ ಬೆನ್ನತ್ತದ. ಅವನಿಗೆ ನರಿನೋ ನಾಯಿನೋ ಹುಲಿನೋ ಏನೋ ಒಂದು ಬೆನ್ನತ್ತದ. ಆ ಬೆನ್ನತ್ತಿದ ಈ ಪ್ರಾಣಿ, ಕಾಡು ಪ್ರಾಣಿಯಿಂದ ತಪ್ಪಿಸ್ಕೋಬೇಕಾದ್ರೆ
ಈ ಒಂದು ಆಯುಧಗಳು ಕೆಲಸಕ್ಕೆ ಬರ್ತಾ ಇಲ್ಲ, ಸೈನಿಕರು ಕೆಲಸಕ್ಕೆ ಬರ್ತಾ ಇಲ್ಲ. ಕನಸಿನೊಳಗ ಅದು ಗಾಯ ಮಾಡಿಬಿಟ್ಟಿತು ರಾಜನಿಗೆ. ರಕ್ತ ಸೋರ್ಕೊಂತ, ಕಾಲಿಗೆ ಗಾಯ ಮಾಡ್ಯದ, ರಕ್ತ ಸೋರ್ಕೊಂತ ಕನಸಿನೊಳಗ ವೈದ್ಯರ ಬಳಿಗೆ ಹೋಗ್ಯಾನ. ಅಲ್ಲಿ ವೈದ್ಯರು ಅವನಿಗೆ ದುಡ್ಡು ಕೊಡು, ಇಷ್ಟು ದುಡ್ಡು ಖರ್ಚಾಗ್ತದಂತ ಹೇಳಕತ್ತಾರ. ಈ ರಾಜ ಭಂಡಾರದಲ್ಲಿರುವಂತ ದುಡ್ಡು ಅವನಿಗೆ ಅದು ಏನು ಉಪಯೋಗ ಆಗ್ತಾ ಇಲ್ಲ. ಯಾಕಂದ್ರೆ ಇಲ್ಲಿರುವ ಸೈನಿಕರು, ಆಯುಧಗಳು, ಆ ಭಂಡಾರದಲ್ಲಿರುವ ಹಣ ಇದೆಲ್ಲ ವ್ಯಾವಹಾರಿಕ ಅದ. ಅದರಲ್ಲಿ ರಾಜನ ಅವಶ್ಯಕತೆ ಏನದ, ಸಮಸ್ಯೆ ಎಲ್ಲಿ ಉಂಟಾಗ್ಯದ ಅಂದ್ರೆ ಪ್ರಾತಿಭಾಷಿಕದಲ್ಲಿ ಆಗ್ಯದ. ಆ ಪ್ರಾತಿಭಾಷಿಕದಲ್ಲಿ ಆಗಿದ್ದಂತ ಸಮಸ್ಯೆಗೆ ಪ್ರಾತಿಭಾಷಿಕ ಆಯುಧನೇ ಬೇಕು, ಪ್ರಾತಿಭಾಷಿಕವಾದ ಬಡಿಗೆನೇ ಬೇಕು, ಪ್ರಾತಿಭಾಷಿಕವಾದ ಕನಸಿನ ದುಡ್ಡೇ ಬೇಕು. ಹಿಂಗ ಸಮಾನ ಸತ್ತೆಯಲ್ಲಿ ಇದ್ರ ಪ್ರಾತಿಭಾಷಿಕ ಬಡಿಗೆಯಿಂದ ಪ್ರಾತಿಭಾಷಿಕವಾದಂತ ಕಾಡು ಪ್ರಾಣಿಯನ್ನು ಹೊಡೆದು ನಾವು ತಪ್ಪಿಸ್ಕೋತೇವೆ. ವ್ಯಾವಹಾರಿಕ ಬಡಿಗೆ ತಗೊಂಡು ಅಲ್ಲಿ ಹೊಡಿಲಕ್ಕೆ ಹೋಗ್ಲಕ್ ಆಗಂಗಿಲ್ಲ ಅಂತ ಈ ರೀತಿ ತಿಳಿಸಿ ಹೇಳ್ತಾರ. ಹೇಳಿದ ಮೇಲೆ ಸಮಾನ ಸತ್ಯ ಆದರೇನೆ ದುಃಖ ನಿವೃತ್ತಿ ಸಾಧ್ಯ. ಮಿಥ್ಯಾ ಜ್ಞಾನ, ಮಿಥ್ಯಾ ಸಂಸಾರ ದುಃಖ. ಸಂಸಾರ ದುಃಖ ಏನದಪ್ಪ, ಅದೇನು ಸತ್ಯ ಅದೇನು, ಅದು ಮಿಥ್ಯನೇ ಅದ. ತಾನು ನಿಜವಾಗಿ ಆನಂದ ಸ್ವರೂಪ, ಪರಮಾನಂದ ಸ್ವರೂಪ, ಆತ್ಮ ಸ್ವರೂಪ, ಕೂಟಸ್ಥ ಸ್ವರೂಪ, ಸಾಕ್ಷಿ ಸ್ವರೂಪ, ಬ್ರಹ್ಮ ಸ್ವರೂಪ, ಶುದ್ಧ ಬ್ರಹ್ಮ ಸ್ವರೂಪ ಇದ್ದು ತನ್ನ ಸ್ವರೂಪದ ವಿಸ್ಮೃತಿ ಆಗಿದ್ದಕ್ಕೆ ಅವನಿಗೆ ದುಃಖ, ಭಯ, ಚಿಂತೆ ಆಗ್ಯದ. ಅದೂ ಮಿಥ್ಯ ಅದ. ಮಿಥ್ಯವಾದ ದುಃಖ ನಿವೃತ್ತಿಗೆ ಸತ್ಯವಾದ ಜ್ಞಾನದಿಂದ ಅಲ್ಲಿ ಏನೂ ಕೆಲಸ ಮಾಡಕ್ಕಾಗಲ್ಲ. ಮಿಥ್ಯವಾದ ದುಃಖ ನಿವೃತ್ತಿಗೆ ಮಿಥ್ಯವಾದ ಜ್ಞಾನನೇ ಬೇಕಾಗ್ತದ. ಈಗ ಆಂ ಬ್ರಹ್ಮಾಸ್ಮಿ ಅಂತೇಳಿ ಆಭಾಸನಿಗೆ ಏನಾಗ್ಯದಲ್ಲ, ಅದು ಮಿಥ್ಯಾ ಜ್ಞಾನ ಅಂತ ಒಪ್ಕೊಳ್ಳೋಣ. ಆದ್ರೆ ಆ ಮಿಥ್ಯಾ ಜ್ಞಾನ ಹೆಂಗದ ಅಂತಂದ್ರೆ ಆ ಒಂದು ಮಿಥ್ಯವಾದ ದುಃಖವನ್ನ ನಿವೃತ್ತಿ ಮಾಡುವಂತ ಸಾಮರ್ಥ್ಯ ಹೊಂದದ. ಹಿಂಗಾಗಿ ನಾವು ಮಿಥ್ಯ ಜ್ಞಾನವನ್ನು ಕೂಡ ನಾವು ಅಲ್ಲಗಳೆಯಂಗಿಲ್ಲ. ಅದಕ್ಕೆ ಮೊದಲೊಂದು ದೃಷ್ಟಾಂತ ಕೊಟ್ಟೆ. ಯಾವಾಗಂದ್ರೆ ಒಬ್ಬ ದೊಡ್ಡ ಅಧಿಕಾರಿ ಇರ್ತಾನ, DC ಕಮಿಷನರ್ ಆಗಿರ್ತಾನ. ಕಮಿಷನರ್ ಮನ್ಯಾಗ ಅವ್ರ ತಂದೆ ಒಬ್ಬ ಸಾಮಾನ್ಯ ಸೇವಕನಂಗ ಡ್ರೆಸ್ ಹಾಕೊಂಡು ಮನ್ಯಾಗ ಓಡಾಡ್ತಿರ್ತಾನ. ಅವನು ವೇಷಭೂಷಣ ನೋಡಿದ್ರೆ DC ಅಪ್ಪ ಅನ್ನಂಗೆ ಇರಂಗಿಲ್ಲ. ಒಂದು ಮಗನಂಗೆ ಇರ್ತಾನ, ಕೆಲಸಗಾರ ಇದ್ದಂಗೆ ಇರ್ತಾನ. ಏನಾಗ್ತದ, ಅವನು DC ಕಮಿಷನರ್ ಫ್ರೆಂಡ್ಸ್ ಬಂದಿರ್ತಾರ. ಇವನು ಒಳಗ ಹೊರಗ ಅಗದಿ ಯಾವುದು ಹೆಚ್ಚು ಪೇಚಿರ್ಲಾರ್ದಂಗೆ ಅವ್ರ ತಂದೆ ಅಡ್ಡಾಡೋದು ನೋಡಿ ಯಾರು ಅವರು ಅಂತ ಕೇಳ್ತಾರ. ಅವನಿಗೆ ನಮ್ಮ ಅಪ್ಪ ಅಂತ ಹೇಳಕ ಮರ್ಯಾದೆ ಹೋಗ್ತಾನ. ಅದಕ್ಕೆ ಅವ ಏನಂತಾನ, ಅವರು ನಮ್ಮ ಮನೆಯ ಸೇವಕ, ಆಳ್ಮಗ ಅಂತೇನ ಹೇಳ್ಬಿಡ್ತಾನ. ಹೇಳಿದ ಹೊತ್ನಾಗ ಅವ್ರ ಅಪ್ಪ ತಿರುಗಿ ನಿಂತು ಏನ್ ಹೇಳ್ತಾನ, ಅವನು ಹೇಳಿದ್ದು ಕರೆಕ್ಟ್ ಅದ, ನಾನು ಈ ಮನೆ ಸೇವಕ, ಅದು ಸತ್ಯ. ಇವ ಹುಟ್ಟೋದ್ರಕ್ಕಿಂತ ಮೊದಲು ನಾನು ಸೇವಕನೇ ಆಗಿದ್ದೆ. ಇವನು ಹುಟ್ಟಿದ ಮೇಲೂ ನಾ ಈ ಮನೆಗೆ ಸೇವಕನೇ ಅದೀನಿ. ಸೇವಕನಾಗಿದ್ದು ಇವನಿಗೆ ಸಾಲಿ ಕಲಿಸಿ DC ನಾನೇ ಮಾಡ್ತೀನಿ, ಇವನಿಗೆ ಜನ್ಮನು ನಾನೇ ಕೊಡ್ತೀನಿ ಅಂತ ಹೇಳ್ತಾನ. ಸೇವಕ ಇದ್ದದ್ದು ಸುಳ್ಳನ್ರಿ? ಸೇವಕ ಇದ್ದದ್ದು ಸತ್ಯ, ಮತ್ತ ಅವನಿಗೆ ಜನ್ಮ ಕೊಟ್ಟದ್ದು ಸತ್ಯ, ಎರಡು. ಹಂಗ ಇಲ್ಲೇನದ ಅಂತಂದ್ರೆ ಮಿಥ್ಯ ಜ್ಞಾನ ಅನ್ನೋದು ಕರೆಕ್ಟ್ ಅದ, ಏನ್ ತಪ್ಪಿಲ್ಲ. ಆದ್ರ ಮಿಥ್ಯ ಜ್ಞಾನ ಏನದ, ಅದ್ರ ಸಾಮರ್ಥ್ಯ ಏನದಪ್ಪ? ಸೇವಕನ ಸಾಮರ್ಥ್ಯ ಏನಿತ್ತು? ಒಂದು DCನ ತಯಾರು ಮಾಡಿದ್ದ, DCನ ಹುಟ್ಟಿಸಿದ್ದ. ಹಂಗ ಇಲ್ಲಿ ಮಿಥ್ಯ ಜ್ಞಾನದ ಸಾಮರ್ಥ್ಯ ಏನದ?
ಮಿಥ್ಯಾ ಜ್ಞಾನದ ಸಾಮರ್ಥ್ಯ ಏನದಿಲ್ಲಿ? ಮಿಥ್ಯವಾದ ದುಃಖ ನಿವೃತ್ತಿ ಮಾಡುವಂತ ಸಾಮರ್ಥ್ಯ ಇದಕ್ಕದ. ಇಲ್ಲಿ ಏನಾಗ್ಬೇಕಾಗ್ಯದ, ನಮಗ ಭಾಷೆಯಲ್ಲಿ ಉನ್ನತೀಕರಣ ಆಗ್ಬೇಕಾಗ್ಯದ. ಭಾಷೆ, ನಮ್ಮ ಶಬ್ದಗಳು ಸಿಕ್ಕಾಗ ಸಮಾಧಾನ ಆಗ್ತದೆ. ಕೂಟಸ್ಥ ಅವ ಬ್ರಹ್ಮ ಸ್ವರೂಪ ಅದನ, ಅಹಂ ಬ್ರಹ್ಮಾಸ್ಮಿ ಅಂತನ, ಸರಿ ಒಪ್ಕೊಂಡೆ. ಆಭಾಸನು ಅಹಂ ಬ್ರಹ್ಮಾಸ್ಮಿ ಅನ್ಕೋಬೇಕು ಅಂತಂದ್ರೆ ಆಭಾಸ ಏನ್ ಮಾಡ್ಬೇಕಾಗ್ತದ? ಆಭಾಸ ಅಹಂ ಬ್ರಹ್ಮಾಸ್ಮಿ ಆಗ್ಬೇಕಾದ್ರೆ ಏನ್ ಮಾಡ್ಬೇಕ? 7 ಅವಸ್ಥೆಗಳನ್ನ ದಾಟಿ ಬರ್ಬೇಕು. ಅಜ್ಞಾನ, ಆವರಣ, ಭ್ರಾಂತಿ, ದ್ವಿವಿಧ ಜ್ಞಾನ, ಪರೋಕ್ಷ ಅಪರೋಕ್ಷ, ಮತ್ತೆ ಶೋಕನಾಶ, ನಿರಂಕುಶ ತೃಪ್ತಿ, ಇವುಗಳನ್ನ ದಾಟಿ ಬರ್ಬೇಕು. ಕೂಟಸ್ಥನು ಅಹಂ ಬ್ರಹ್ಮ ಅನ್ನೋದಕ್ಕ, ಆಭಾಸ ಅಹಂ ಬ್ರಹ್ಮ ಅನ್ನೋದಕ್ಕ ವ್ಯತ್ಯಾಸ. ಇವನು ಅನ್ಬೇಕಾದ್ರೆ 7 ಅವಸ್ಥೆಗಳನ್ನ ದಾಟಿ ಬರ್ಬೇಕು. ಈಗ ಗುರುಗಳ ಹತ್ರ ಹೋಗಿ ನಮಸ್ಕಾರ ಮಾಡ್ತೇವೆ. ಗುರುಗಳ ಹತ್ರ ಹೋಗಿ ನಮಸ್ಕಾರ ಮಾಡಿದ ಕೂಡ್ಲೇನೆ ಗುರುಗಳು ಏನ್ ಮಾಡ್ತಾರ, ಅವ್ರ ಹತ್ರ ಏನು ಇಲ್ಲ ಅಂದ್ರೂ ಕಲ್ಸಕ್ರಿ ಇರ್ತದ. ಏನು ಇಲ್ಲ ಅಂದ್ರೆ ಕಲ್ಸಕ್ರಿ ಇರ್ತದ. ಅವ್ರೇನ್ ಮಾಡ್ತಾರೆ, ಕಲ್ಸಕ್ರಿ ಪ್ರಸಾದ ಕೊಡ್ತಾರೆ. ಆಯ್ತು, ಅದು ಕಲ್ಸಕ್ರಿ ಪ್ರಸಾದ ಕೊಟ್ರೆ ಏನ್ ಮಾಡ್ತೀರಿ? ಕಲ್ಸಕ್ರಿ ತಗೊಂಡು ಅದೇನ್ ಮಾಡ್ತಾರೆ? ಕಲ್ಸಕ್ರಿ ತಗೊಂಡ ಬಾಯಿಗೆ ಹಾಕೋತೀರಿ. ಮತ್ತೆ ಅದನ್ನು ವಿಚಾರ ಮಾಡಿ ಅದಕ್ಕೂ ತಲೆ ಕೆಡ್ಸು. ಕಲ್ಸಕ್ಕೆ ತಗೊಂಡು ಬಾಯಿಗೆ ಹಾಕೋದು ಮುಗೀತು, ಅಷ್ಟೇ. ಡೈರೆಕ್ಟ್ ಬಾಯಿಗೆ ಹಾಕೋತೀರಿ. ಮತ್ತೊಂದ್ಸಾರಿ ಗುರುಗಳ ಬಲ್ಲಿ ಓದ್ತೀರಿ, ಅವಾಗ ಅವ್ರ ಬಲ್ಲಿ ಏನಿರ್ತಾವ? ಕಲ್ಸಕ್ರಿಗಿಂತ ಯಾರೋ ಭಕ್ತರು ಒಂದು ಬಾಳೆಹಣ್ಣಿನ ಬನಿ ಇಟ್ಟು ಹೋಗಿರ್ತಾರೆ ಗುರುಗಳಂತೆ. ಅವ್ರೇನೊಂದು ಬನಿ ಬಾಳೆಹಣ್ಣು ತಿಂತಾರೇನಾರು ಗುರುಗಳು? 1-2 ತಿಂತಾರೆ. ಉಳಿದ ಬಾಳೆಹಣ್ಣು ಯಾರಿಗೆ ಕೊಡ್ತಾರೆ ಅವರು? ಬಂದ್ ಭಕ್ತರಿಗೆ ಕೊಡ್ತಾರೆ. ಆ ಬಂದ್ ಭಕ್ತರಿಗೆ ಬಾಳೆಹಣ್ಣು ಕೊಟ್ರಪ್ಪ, ಈಗ ನೆಕ್ಸ್ಟ್ ಟೈಮ್ ಆದಾಗ ನಿಮಗೆ ಬಾಳೆಹಣ್ಣು ಕೊಟ್ರು. ಅದೇ ನಂಗೆ ಬಾಯಿಗೆ ಹಾಕೊಂಡ್ಬಿಡ್ತೀರ ಕಲ್ಸಕ್ರಿ ಹಾಕೊಂಡಂಗ. ಗುರುಗಳ ಪ್ರಸಾದ ಅಲ್ಲ, ಅದನ್ನು ಪ್ರಸಾದನೇ, ಇದನ್ನು ಪ್ರಸಾದನೇ ಅಲ್ಲ. ಸಿಪ್ಪಿ ತೆಗೆದು ತಿಂತೀರಿ, ಹೊರಗಿನ ಸಿಪ್ಪಿ ತೆಗೆದು ಒಳಗಿಂದ ತಿಂತೀರಿ. ಮತ್ತೊಂದ್ಸಾರಿ ಓದ್ತೀರಪ್ಪ, ಮತ್ತೊಂದ್ಸಾರಿ ಹೋದಾಗ ಉತ್ತತ್ತಿ ಕೊಡ್ತಾರ, ಪ್ರಸಾದ ತಗೋರತ್ತೆ. ಅವಾಗೇನ್ ಮಾಡ್ತೀರಿ? ಮ್ಯಾಲಿನ ಸಿಪ್ಪಿ ತಿಂತೀರಿ, ಒಳಗಿನ ಬೀಜ ಬಿಸಾಕ್ತೀರಿ. ನೋಡ್ರಿ ಎಷ್ಟು ವ್ಯತ್ಯಾಸ ಅದ ಪ್ರಸಾದದೊಳಗ. ಗುರುವಿನ ಪ್ರಸಾದದೊಳಗ ಕಲ್ಸಕ್ರಿ ಕೊಟ್ರ ಹಂಗೆ ಬಾಯಿಗೆ ಹಾಕೊಳ್ಳೋದು ಗೊತ್ತಾದ, ಮತ್ತೆ ಬಾಳೆಹಣ್ಣು ಕೊಟ್ರ ಅದು ಸುಲಿದು ಸಿಪ್ಪಿ ತೆಗೆದು ತಿನ್ನೋದು ಗೊತ್ತಾದ, ಮತ್ತೆ ಉತ್ತತ್ತಿ ಕೊಟ್ರ ಒಳಗಿನ ಬೀಜ ಬಿಸಾಕಿ ಮ್ಯಾಲಿನ ಸಿಪ್ಪಿ ತಿನ್ನೋದು ಗೊತ್ತಾದ. ಇಷ್ಟು ರೀತಿ ಪ್ರಸಾದಗಳು ಕೊಟ್ಟಾಗ ತಿನ್ನೋದು ಗೊತ್ತಾದ. ಗುರು ವಾಕ್ಯಗಳನ್ನ ತಿಳ್ಕೊಳಕ ಕೆಲವೊಂದು ಸಾರಿ ಒಳಗಿಂದ ಬಿಡಬೇಕು, ಹೊರಗಿಂದ ತಗೋಬೇಕು. ಕೆಲವೊಂದು ಸಾರಿ ಹೊರಗಿಂದ ಬಿಡಬೇಕು, ಒಳಗಿಂದ ತಗೋಬೇಕು. ಕೆಲವೊಂದು ಸಾರಿ ಒಳಗ ಹೊರಗ ಅನ್ನೋದೇ ಸಂಪೂರ್ಣ ಸ್ವೀಕಾರ ಮಾಡಬೇಕು. ಇವೆಲ್ಲ ಕೌಶಲ್ಯಗಳು ಕಲಿಬೇಕು. ನಾವು ಹೇಳುವ ಮಾತಿನಲ್ಲಿ ಸಿಟ್ಟು ಇಟ್ಟು ಸಿಟ್ಟಲಿದ್ದು ಮಾತಾಡಿದ್ದೇವಂತಂದ್ರೆ ಆ ಮಾತಿನೊಳಗಿಂದು ಸಿಟ್ಟು ಬಿಸಾಕ್ಬೇಕು. ಅದು ಎದಕ್ ಸಿಟ್ಟು ಮಾಡ್ಕೊಂಡ್ರ ತಿಳ್ಕೊಂಡ್ರ ಉತ್ತತ್ತಿ ತಿಂದಂಗ. ಉತ್ತತ್ತಿ ತಿಂದಂಗ. ಮತ್ತ ಇನ್ನೊಂದ್ಸಾರಿ ಏನ್ ಮಾಡ್ತೀವಿ? ಪ್ರೀತಿಲಿ ಅಂತ ಹೇಳಿರ್ತೀವಿ. ಪ್ರೀತಿಲಿ ಅಂತ ಹೇಳೋದ್ರ ಜೊತೆಗೆ ಒಳಗೊಂದು ತತ್ವಜ್ಞಾನ ಇರ್ತದ. ಪ್ರೀತಿಲಿ ಅಂತ ಹೇಳ್ಯಾರ ಬಹಳ ಚಲೋ ಅದಿಯಪ್ಪ ಅಂದರ ಹೇಳಿ ಅಂತಂದ್ರ ಅದನ್ನ ಹೊಗಳಿದ್ದು ಮೊದಲು ಬಿಸಾಕಬೇಕು, ಸಿಪ್ಪಿ ಬಿಸಾಕಬೇಕು.
ಬಿಸಾಕಿ ಒಳಗ ಎದಕ್ಕೆ ಹೇಳ್ಯಾರ ಅನ್ನೋದು ತಿಳ್ಕೋಬೇಕು. ಅದು ಬಾಳೆಹಣ್ಣು ತಿಂದಾಗ. ಈಗ ಶುದ್ಧ ಬ್ರಹ್ಮನ ಸುದ್ದಿ ಮಾತಾಡ್ತೀವಲ್ಲ, ಅದು ಕಲ್ಸಕ್ರಿ ಇದ್ದಂಗ. ಅದು ಡೈರೆಕ್ಟ್ ರಾಗ, ದ್ವೇಷ, ಪ್ರೀತಿ, ಸಿಟ್ಟು, ಯಾವ ರೀತಿ ಸ್ವಭಾವ ಹೆಂಗ್ ಬರ್ತದೋ ಹಂಗಂಗೆ ಹೇಳ್ಕೊತ ಹೋಗ್ತಿರ್ತಾರೆ. ಹೇಳುವಾಗ ಇವೆಲ್ಲ ಕೌಶಲ್ಯಗಳಿರ್ಬೇಕು. ಈ ಕೌಶಲ್ಯಗಳು ಇರ್ಲಿಲ್ಲ ಅಂತಂದ್ರ ಒಂದು ಪ್ರೀತಿಲಿಂತ ನೀವು ಸ್ವಾಮಿಗಳ ಸಂಕಟತ್ತು ಒಂದರ ತಿಳ್ಕೊತೀರಿ, ಇಲ್ಲ ಸ್ವಾಮಿಯವ್ರ ಭಾಳ ಕೃಷ್ಣವ್ರು ಅದರ ಕಿರಿಕಿರಿ ಮನುಷ್ಯ ಅದರ ಇನ್ನಂತ. ಅವೆರಡು ಬಿಸಾಕಿ ನಾವೇನ್ ತಗೋಬೇಕು ಅದು ತಗೋತಿರ್ಬೇಕು. ಈಗ ಇಲ್ಲಿ ಭಾಷಾ ಕೌಶಲ್ಯ ಕಲಿಸ್ಲಕತ್ತಾರ. ಏನ್ ಭಾಷಾ ಕೌಶಲ್ಯ ಅಂತಂದ್ರೆ, ಸೀದಾ ಕಲ್ಸಕ್ರಿಯೆಯನ್ನು ನುಂಗ್ತಿರಲ್ಲ, ಅದಕ್ಕೆ ಏನಂತಾರಂದ್ರ ಮುಖ್ಯ ಸಮಾನಾಧಿಕಾರಣ್ಯ. ಮುಖ್ಯ ಸಮಾನ ಅಧಿಕಾರಣ್ಯ ಅನ್ನೋ ಶಬ್ದ. ಅದ್ರಾಗೇನು ಬೀಜ ಇಲ್ಲ, ಮ್ಯಾಲ್ ಸಿಪ್ಪಿ ಇಲ್ಲ, ಸೀದಾ ಕೂಟಸ್ಥನ ವಿಷಯ ಸೀದಾ ಹೋಗೋದು. ಈಗ ಆಭಾಸನ ವಿಷಯ ಏನದ, ಅದ್ರೊಳಗಿಂದ ಒಂದಿಷ್ಟು ತೆಗೆದು ಬಿಸಾಕಬೇಕಾಗ್ಯದ. ಅಜ್ಞಾನ, ಕೂಟಸ್ಥನೊಳಗೆ ಅಜ್ಞಾನ ಸೇರಿದ್ದಕ್ಕೆ, ಮರೆವು ಸೇರಿದ್ದಕ್ಕೆ ಆಭಾಸ ಕುಂತದದು. ಆ ಅಜ್ಞಾನ ತೆಗೆದು ಹಾಕ್ಬೇಕಂದ್ರೆ ಬಾಧ ಮಾಡಬೇಕು. ಬಾಧ ಮಾಡಿದಾಗ ಏನಾಗ್ತದ, ಬಾಧ ಸಮಾನ ಅಧಿಕರಣ್ಯ. ಈ ಶಬ್ದ ಸರಳ ಆಯ್ತಾ ನಿಮಗ? ಮುಖ್ಯ ಸಮಾನ ಅಧಿಕಾರಣ್ಯ, ಬಾಧ ಸಮಾನ ಅಧಿಕಾರಣ್ಯ. ಬ್ರಹ್ಮನಿಗೂ ಕೂಟಸ್ಥನಿಗೂ ಸಂಬಂಧ ಹೆಂಗದಪ್ಪ ಅಂದ್ರೆ ಮುಖ್ಯ ಸಮಾನಾಧಿಕಾರಣ್ಯ. ಬ್ರಹ್ಮನಿಗೂ ಆಭಾಸನಿಗೂ ಸಂಬಂಧದ ಹೆಂಗದ, ಬಾಧ ಸಮಾನಾಧಿಕಾರಣ್ಯ. ಅವನೊಳಗಿಂದ ಅಜ್ಞಾನ ಬಿಟ್ಟನು ಅಂತಂದ್ರೆ ಅವನು ಬ್ರಹ್ಮನೇ ಅದನ. ಆದ್ರೆ ಆ ಅಜ್ಞಾನ ಬಿಡೋದೇನದಂದ್ರೆ ಬಾಧ ಸಮಾನಾಧಿಕಾರಣ್ಯ. ಅತ್ತಿ ಮನ್ಯಾಗ ಸೊಸಿನೂ ಇರ್ತಾಳ, ಮಗಳನ್ನೂ ಇರ್ತಾಳ. ಮಗಳಿಗೆ ಅವ್ರ ತಾಯಿಗೆ ಏನಿರ್ತದ, ಎಂತ ಸಂಬಂಧ ಇರ್ತು? ತಾಯಿಗೆ ಮಗಳಿಗೆ ಮುಖ್ಯ ಸಮಾನಾಧಿಕಾರಣ್ಯ. ಸೊಸಿಗೆ ಅತ್ತಿಗೆ ಬಾಧ ಸಮಾನಾಧಿಕಾರಣ್ಯ. ಸೆಕೆಂಡ್ ಕ್ವಾಲಿಟಿ ರಿಲೇಷನ್. ಮಗಳ ಸಂಗಟ ಇದ್ದಂತ ರಿಲೇಷನ್ ಸೊಸಿ ಸಂಗಟ ಇರಲ್ಲ. ಏನೋ ಒಂದಿಟ್ಟು ನಡ್ಬರ್ಕ್ ವ್ಯತ್ಯಾಸಗಳಿರ್ತಾವ. ಆ ವ್ಯತ್ಯಾಸಗಳನ್ನ ಕಳ್ಕೊಂಡಾಗ ಆಕಿನೂ ಮಗಳಂಗ ಆತಾಳ, ಈಕಿನೂ ತಾಯಿ ಹಂಗ ಆತಾಳ. ಆದ್ರೆ ವ್ಯತ್ಯಾಸಗಳನ್ನ ಹಂಗೆ ಉಳಿಸ್ಕೋತಾರ, ಇಲ್ಲ ವ್ಯತ್ಯಾಸಗಳು ಇನ್ನೊಂದಿಷ್ಟು ಬೆಳೆಸ್ಕೋತಾರ, ಮಾಡ್ಕೋತಿರ್ತಾರ. ಹಿಂಗ ಈ ಶಬ್ದ ಸಮಾಧಾನ ಕೊಡ್ತದೆ. ಈಗ ಆಭಾಸ ನಾನು ಬ್ರಹ್ಮ ಅಹಂ ಬ್ರಹ್ಮಾಸ್ಮಿ ಅನ್ಬೇಕಾದ್ರೆ ಆ ಬ್ರಹ್ಮನಿಗೂ ಆಭಾಸನಿಗಿರುವ ಸಂಬಂಧ ಬಾಧ ಸಮಾನಾಧಿಕಾರಣ್ಯ. ಈ ಮಾತ ಇನ್ನು ವಿಶೇಷವಾಗಿ ತಿಳ್ಕೋಬೇಕಾದ್ರೆ ಹಿಂದೆ ನಾವು ಏನ್ ಹೇಳಿವಿ ಅದರ ಬಗ್ಗೆ ಒಂದು 2 ನಿಮಿಷದೊಳಗ ರಿವಿಷನ್ ಮಾಡಿಕೊಂಡು ಮುಂದೆ ಇದು ಮುಖ್ಯ ಸಮಾನಾಧಿಕಾರಣ್ಯ ಬಾಧ ಸಮಾನಾಧಿಕಾರಣ್ಯದಾಗ ವಿಶಾಲವಾಗಿ ತಿಳ್ಕೊಳ್ಳೋಣ. ಈಗ ಶಬ್ದಗಳು ಸಿಕ್ಕುವಲ್ರಿ, ಶಾಸ್ತ್ರೀಯ ಶಬ್ದಗಳು ನಿಮ್ಗೆ ಹೇಳಕ್ ಈಸಿ ಆಯ್ತಿಲ್ಲ. 7 ಅವಸ್ಥೆ ದಾಟಿ ಹೋಗಿ ಅಜ್ಞಾನ ಅವಸ್ಥೆ ಏನ್ ಆವರಣ ಏನೇನ್ ಅಂತೀವಲ್ಲ ಇವೆಲ್ಲ ಓಸು ಕಲಿಸಿ ಒಂದೇ ಶಬ್ದ ಬಾಧ ಸಮಾನಾಧಿಕಾರಣ್ಯ. ಕೂಟಸ್ಥ ನೇರವಾಗಿ ಅವನು ಮುಖ್ಯ ಸಮಾನಾಧಿಕಾರಣ್ಯ ಬ್ರಹ್ಮ. ಹಿಂಗ ಈ ಶಾಸ್ತ್ರೀಯವಾಗಿ ಶಬ್ದಗಳನ್ನು ಕೊಡ್ತಾರೆ ವೇದಾಂತಿಗಳು. ಕೊಟ್ಟಾಗ ನಿಮ್ಗೇನಾಗ್ತದ, ಅದು ಏನು ವ್ಯಕ್ತಪಡಿಸ್ಬೇಕಂತೀರಿ ಅದು ವ್ಯಕ್ತಪಡಿಸ್ಲಕ್ಕ ಜಗ್ಗಿ ಶಬ್ದಗಳು ಬಳಸೋದ್ರ ಬದಲಿ ಒಂದೇ ಶಬ್ದದಾಗ ಸೂತ್ರ ರೂಪದಲ್ಲಿ ನಿಮ್ಮ ಭಾವನೆಯನ್ನು ವ್ಯಕ್ತಪಡಿಸ್ಲಕ್ ಬರ್ತದೆ. ಅದಕ್ಕೆ ವಿಷಯಾಂಕ 185 ವಿಷಯಾಂಕ ಏನದಪ್ಪ ಅಂದ್ರೆ
4ನೇ ತರಂಗ 185ನೇ ವಿಷಯಾಂಕ ಮತ್ತ ಹಿಂದಿಂದ ದೋಹ ಎಷ್ಟನೇದು ಮಿಥ್ಯಾಜ್ಞಾನೋ ಜೇವರಿಷ ಅಂತಂದ್ರೆ 110ನೇ ದೋಹ. 4ನೇ ತರಂಗ ಮತ್ತೆ ಬೇರೆ ದೋಹ ಇಲ್ಲ ಇಲ್ಲಿ. 4ನೇ ತರಂಗ 185ನೇ ವಿಷಯಾಂಕ 110ನೇ ದೋಹ. ಈ ವಿಷಯಾಂಕದ ಹೆಸರು ಏನಪ್ಪಾ ಅಂತಂದ್ರೆ ಅಹಂ ಎಂಬ ಶಬ್ದಕ್ಕೆ 2 ಅರ್ಥಗಳು. ಅವುಗಳಲ್ಲಿ ಕೂಟಸ್ಥನಿಗೆ ಬ್ರಹ್ಮದೊಡನೆ ಮುಖ್ಯ ಸಮಾನಾಧಿಕಾರಣ್ಯ ಮತ್ತು ಆವಾಸನಿಗೆ ಬಾಧ ಸಮಾನಾಧಿಕಾರಣ್ಯ ಈ ರೀತಿ ಸಂಬಂಧ ಆದ. ಇದಕ್ಕಿಂತ ಮೊದಲ 1-2 ನಿಮಿಷ ರಿವಿಷನ್. ಏನು ರಿವಿಷನ್ ಅಂದ್ರೆ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಯಾರಿಗೆ ಆಗುತ್ತದೆ? ಜೀವನ ಸ್ವರೂಪದಲ್ಲಿರುವ ಕೂಟಸ್ಥ ಚೇತನಕ್ಕೋ ಅಥವಾ ಆಭಾಸ ಚೇತನಕ್ಕೋ? ಕೂಟಸ್ಥ ಮತ್ತು ಆಭಾಸ ಕೂಡಿದರೆ ಜೀವ. ಕೂಟಸ್ಥ ಮಾತ್ರ ಜೀವನಲ್ಲ, ಆಭಾಸ ಮಾತ್ರ ಜೀವನಲ್ಲ. ಒಂದು ವೇಳೆ ಕೂಟಸ್ಥನಿಗೆ ಬ್ರಹ್ಮಜ್ಞಾನ ಆಗುತ್ತದೆ ಅಂತ ಹೇಳಿದರೆ ಏನು ಅನರ್ಥ ಆಗ್ತದಂತಂದ್ರೆ ಕೂಟಸ್ಥನು ನಿರ್ವಿಕಾರವಾಗಿಯೇ ಇದ್ದಾನೆ, ಅವ ಬ್ರಹ್ಮನೇ ಇದ್ದಾನೆ. ನಿರ್ವಿಕಾರವಾದ ಕೂಟಸ್ಥನಿಗೆ ನಾನು ಬ್ರಹ್ಮನಿರುತ್ತೇನೆ ಅಂತ ಹೇಳಿದರೆ ಕೂಟಸ್ಥನು ಈ ಮೊದಲು ಬ್ರಹ್ಮನಾಗಿರಲಿಲ್ಲ. ಈ ಬ್ರಹ್ಮಜ್ಞಾನ ಗುರುಗಳಿಂದ ಶಾಸ್ತ್ರವಾಕ್ಯಗಳನ್ನು ಕೇಳ್ಕೊಂಡ ಮ್ಯಾಲ ಈಗ ಬ್ರಹ್ಮಾಗ್ಯಾನ ನಂಗ ಅರ್ಥ ಆಗ್ತದ. ಇದು ಅನರ್ಥ ಆಗ್ತದ ಇಲ್ಲ? ಕೂಟಸ್ಥ ಮೊದಲು ಬ್ರಹ್ಮನೇ ಇದ್ದ, ಈಗನು ಬ್ರಹ್ಮನೇ ಅದ, ನಾವು ಎಂದಿಗೂ ಬ್ರಹ್ಮನೇ ಅದ. ಅವನಿಗೆ ನಾವೇನಾರೆ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಕೂಟಸ್ಥನಿಗೆ ಆಗ್ತದಂದ್ರ ವಿಚಾರ ಸಾಗರ ಕೇಳಿದ ಮ್ಯಾಲ ನಮ್ಮ ಕೂಟಸ್ಥ ಬ್ರಹ್ಮಗ್ಯಾನ ಅಂದಂಗ ಆಗ್ತದ. ಇದು ತಪ್ಪಾಗ್ತದ. ಈ ಮೊದಲು ಬ್ರಹ್ಮನಾಗಿರಲಿಲ್ಲ, ಅಹಂ ಬ್ರಹ್ಮಾಸ್ಮಿ ಜ್ಞಾನವಾದ ಮೇಲೆ ಈ ಕೂಟಸ್ಥ ಬ್ರಹ್ಮನಾಗೇ ಇದ್ದಾನೆ ಅಂತ ಹೇಳಿದಾಗ ಆಗುತ್ತದೆ, ತಪ್ಪಾಗ್ತದ. ಮತ್ತು ಒಂದು ವೇಳೆ ಅಹಂ ಬ್ರಹ್ಮಾಸ್ಮಿ ಜ್ಞಾನವು ಆಭಾಸನಿಗೆ ಆಗುತ್ತದೆ ಅಂದರೆ, ಆಭಾಸನಿಗೆ ಆಗ್ತದಂದ್ರೆ ಆಭಾಸನು ಬ್ರಹ್ಮನಿಗಿಂತಲೂ ಭಿನ್ನವಾಗಿದ್ದಾನೆ. ಬ್ರಹ್ಮವು ಸತ್ಯವಾಗಿದೆ, ಆಭಾಸ ಮಿಥ್ಯವಾಗಿದೆ. ಬ್ರಹ್ಮನಿಗಿಂತಲೂ ಭಿನ್ನವಾಗಿರತಕ್ಕಂಥ ಆಭಾಸನಿಗೆ ನಾನು ಬ್ರಹ್ಮನಿದ್ದೇನೆ ಎಂಬ ಜ್ಞಾನವಾದರೆ ಅದು ಭ್ರಾಂತಿ ಜ್ಞಾನ, ಮಿಥ್ಯಾ ಜ್ಞಾನವೇ ಹೊರತು ಅದು ಪ್ರಮಾಜ್ಞಾನವಾಗುವುದಿಲ್ಲ. ಅದು ಯಾವ ರೀತಿ ಅಂದ್ರೆ ಹಾವಲ್ಲದ ಹಗ್ಗವನ್ನು ಹಾವು ಅಂತ ತಿಳಿಯೋಣದರಿಂದ ಅದು ಹೇಗೆ ಭ್ರಾಂತಿ ಆಗುತ್ತದೆಯೋ ಅದೇ ರೀತಿ ಬ್ರಹ್ಮವಲ್ಲದ ಆಭಾಸನು ನಾನು ಬ್ರಹ್ಮ ಅಂತ ತಿಳಿದಲ್ಲಿ ಇದು ಕೂಡ ಭ್ರಾಂತಿ ಜ್ಞಾನವಾಗುತ್ತದೆ. ಇಂಥ ಭ್ರಾಂತಿ ಜ್ಞಾನದಿಂದ ಮಿಥ್ಯಾ ಪ್ರಪಂಚದ ನಿವೃತ್ತಿ ಆಗುವುದಿಲ್ಲ ಅಂತ ತತ್ವದೃಷ್ಟಿಯ ಶಂಕೆ ಮತ್ತು ವಾದ. ಅದನ್ನೇ ಸ್ಪಷ್ಟಪಡಿಸುತ್ತಿದ್ದಾರೆ. ಎಲ್ಲಿ 184ನೇ ವಿಷಯಾಂಕ, ನಿನ್ನೆ ದಿವಸ ಹೇಳಿದ ವಿಷಯಾಂಕ, ಬ್ರಹ್ಮಕ್ಕಿಂತಲೂ ಭಿನ್ನವಾದ ಆವಾಸನಿಗೆ ನಾನು ಬ್ರಹ್ಮನಿರುತ್ತೇನೆ ಎಂಬಿ ಜ್ಞಾನವು ಮಿಥ್ಯವಾಗುತ್ತದೆ. ಇದು ಗೂಢ ಅಭಿಪ್ರಾಯ. ಅವನ ಒಳಗಿಂದೇನದ ಗೂಢ ಅಭಿಪ್ರಾಯ. ಇದು ಮಿಥ್ಯ ಜ್ಞಾನ. ಆವಾಸನಿಗೆ ಬ್ರಹ್ಮ ಅನ್ನೋದು ಇದು ಮಿಥ್ಯ ಜ್ಞಾನ. ಅಂದಾಗ ಹೇ ಭಗವಾನ್, ತಾವು ಈ ಪೂರ್ವದಲ್ಲಿ ಯಾವ ಕೂಟಸ್ಥ ಮತ್ತು ಬ್ರಹ್ಮ ಇಬ್ಬರೂ ಒಂದೇ ಆಗಿರುತ್ತಾರೆ ಮತ್ತು ಆವಾಸನು ಬ್ರಹ್ಮಕ್ಕಿಂತ ಬೇರೆಯಾಗಿರುತ್ತಾನೆ ಎಂದು ಹೇಳಿದ್ದೀರಿ. ಹಾಗಾದರೆ ಆ ಬ್ರಹ್ಮನಿಂದ ಭಿನ್ನವಾಗಲ್ಪಟ್ಟ ಆವಾಸನಿಗೆ ನಾನು ಬ್ರಹ್ಮನಿರುತ್ತೇನೆ ಎಂದು ಬ್ರಹ್ಮ ಸ್ವರೂಪದ ಜ್ಞಾನವಾಗುವುದು ಸಂಭವಿಸುವುದಿಲ್ಲ.
ಬ್ರಹ್ಮನಿಂದ ಭಿನ್ನವಾದ ಆಭಾಸನಿಗೆ ನಾ ಬ್ರಹ್ಮದಿನಿ ಅಹಂ ಬ್ರಹ್ಮಾಸ್ಮಿ ಅನ್ನೋದಿದು ಸಂಭವಿಸುವುದಿಲ್ಲ. ತನ್ನ ಅಧಿಷ್ಠಾನವಾದ ಯಾವ ಕೂಟಸ್ಥವಿರುವುದೋ ಅದು ಬ್ರಹ್ಮವಿರುತ್ತದೆ ಅಂತ ಅನ್ಬೇಕೆ ಹೊರತು ನಾನೇ ಬ್ರಹ್ಮದಿನಿ ಅಂತ ಅನ್ನಂಗಿಲ್ಲ. ಈ ರೀತಿಯಾಗಿ ಯಾವ ಆಭಾಸನಿಗೆ ಜ್ಞಾನವಾದದ್ದಾದರೆ ಅದು ಯಥಾರ್ಥ ಜ್ಞಾನವಾಗುತ್ತದೆ. ಅಹಂ ಬ್ರಹ್ಮ ಎಂದು ಉಂಟಾಗುವ ಜ್ಞಾನ ಯಥಾರ್ಥವಾಗಿರುವುದಿಲ್ಲ. ಯಥಾರ್ಥ ಜ್ಞಾನ ಯಾವುದಕ್ಕಂತನ? ನನ್ನ ಆಭಾಸ ಹೆಂಗೆ ಹೇಳ್ಬೇಕಂದ್ರೆ ನನ್ನ ಅಧಿಷ್ಠಾನವಾದ ಕೂಟಸ್ಥನು ಬ್ರಹ್ಮ ಸ್ವರೂಪನಾಗಿದ್ದಾನೆ ಅಂತಂದ್ರೆ ಅದು ಬ್ರಹ್ಮನ ಯಥಾರ್ಥ ಜ್ಞಾನ ಆಗ್ತದ. ಅದರ ಬದಲಿ ಆಭಾಸನೇ ನಾನೇ ಬ್ರಹ್ಮದೀನಿ ಅಂತಂದ್ರೆ ಅದು ಯಥಾರ್ಥ ಜ್ಞಾನವಾಗುವುದಿಲ್ಲ, ಅದು ಅಯಥಾರ್ಥ ಜ್ಞಾನವಾಗುತ್ತದೆ. ನನ್ನ ಅಧಿಷ್ಠಾನವಾದ ಕೂಟಸ್ಥ ಅವ ಬ್ರಹ್ಮ ಸ್ವರೂಪದನಂತ ಅನ್ಬೇಕು, ಅಂದ್ರೆ ಯಥಾರ್ಥ ಜ್ಞಾನ. ನಾನೇ ಬ್ರಹ್ಮದೀನಿ ಅಂತ ಆಭಾಸ ಅಂದ್ರೆ ಅದು ಅಯಥಾರ್ಥ ಜ್ಞಾನ ಅಂತ ಹೇಳಕತ್ತಾನೆ. ಏಕೆಂದರೆ ಅಹಂ ಎಂಬುದು ತನ್ನ ಸ್ವರೂಪವಾಗಿರುತ್ತದೆ. ಅಂದ್ರೆ ಯಾವುದು ನಾನು ಎಂದು ಹೇಳಲ್ಪಡುತ್ತದೆಯೋ ಅದು ಆಭಾಸನ ಸ್ವರೂಪವಾಗಿದ್ದು ಮಿಥ್ಯವಾಗಿರುತ್ತದೆ, ಆದ್ದರಿಂದ ಭಿನ್ನವಾಗಿರುತ್ತದೆ. ಆದ್ದರಿಂದ ಬ್ರಹ್ಮಕ್ಕಿಂತಲೂ ಭಿನ್ನವಾಗಲ್ಪಟ್ಟ ಆಭಾಸನ ಯಾವ ಸ್ವರೂಪಕ್ಕೆ ಬ್ರಹ್ಮ ಸ್ವರೂಪ ಜ್ಞಾನವಾದದ್ದಾದರೆ ಅದು ಮಿಥ್ಯಾ ಜ್ಞಾನವಾಗುತ್ತದೆ. ಹೇಗೆಂದರೆ ಸರ್ಪದಿಂದ ಭಿನ್ನವಾಗಲ್ಪಟ್ಟ ಯಾವ ಹಗ್ಗವಿರುವುದೋ ಆ ಹಗ್ಗವನ್ನು ಸರ್ಪವೆಂದು ಮಾಡಿಕೊಂಡು ಈ ಜ್ಞಾನವು ಮಿಥ್ಯವಾಗುತ್ತದೆ. ಮಿಥ್ಯ ಅಂದರೆ ಭ್ರಾಂತಿ ಆಗುತ್ತದೆ. ಆ ಬ್ರಹ್ಮಜ್ಞಾನಕ್ಕೆ ಭ್ರಾಂತಿ ರೂಪವೊಂದು ಹೇಳುವುದು ಸಂಭವಿಸುವುದಿಲ್ಲ. ಅದಕ್ಕೆ ನಾವು ಭ್ರಾಂತಿ ಅಂತೇಳಿ ಮಿಥ್ಯಾ ಜ್ಞಾನವಾಗಿರುತ್ತದೆ. ಮಿಥ್ಯ ಅಂದರೆ ಭ್ರಾಂತಿಯಾಗಿರುತ್ತದೆ. ಅಂತ ಭ್ರಾಂತಿಗೆ ನಾವು ಬ್ರಹ್ಮಜ್ಞಾನಕ್ಕೆ ಭ್ರಾಂತಿ ಅಂತ ಹೇಳಕ್ ಬರಲ್ಲ, ಭ್ರಾಂತಿಗೆ ಬ್ರಹ್ಮಜ್ಞಾನ ಅಂತ ಹೇಳಕ್ ಬರಲ್ಲ. ಈ ರೀತಿಯಾಗಿ ತನ್ನ ಪ್ರಶ್ನೆಯ ಗೂಢ ಅಭಿಪ್ರಾಯವನ್ನು ಬಿಚ್ಚಿಟ್ಟು ವ್ಯಕ್ತಪಡಿಸಿದ. ಈಗ ಇದನ್ನ ಬಿಡಿಸಿ ಸ್ವಚ್ಛ ಹೇಳ್ತಾರೆ. ಮಿಥ್ಯವಾದ ದುಃಖ ನಿವೃತ್ತಿಗೆ ಮಿಥ್ಯವಾದ ಜ್ಞಾನನೇ ಬೇಕು ಅಂತ ಮೊದಲು ಹೇಳಿದ್ರು. ಸಮಾನ ಸತ್ಯೆಯ ಸೂತ್ರವನ್ನ ಕೊಟ್ಟರು. ಪ್ರಾತಿಭಾಷಿಕ ಸತ್ಯೆಯಲ್ಲಿರುವಂತಹ ಕನಸಿನ ವ್ಯವಹಾರಕ್ಕೆ ಪ್ರಾತಿಭಾಷಿಕ ಸತ್ಯೆಯಲ್ಲಿರುವಂತ ಆಯುಧಗಳು, ಆ ಪ್ರಾತಿಭಾಷಿಕ ಸತ್ಯೆಯಲ್ಲಿರುವಂತ ವೈದ್ಯ, ಪ್ರಾತಿಭಾಷಿಕ ಸತ್ಯೆಯಲ್ಲಿರುವಂತ ಔಷಧಿ, ಪ್ರಾತಿಭಾಷಿಕ ಸತ್ಯೆಯಲ್ಲಿರುವಂತ ಹಣ, ಅವು ಉಪಯೋಗ ಆಗ್ತವೆ ಹೊರತು ವ್ಯಾವಹಾರಿಕ ಸತ್ಯೆಯಲ್ಲಿದ್ದುದು ಪ್ರಾತಿಭಾಷಿಕ ಸತ್ಯೆಯಲ್ಲಿ ಉಪಯೋಗ ಆಗಂಗಿಲ್ಲ. ಹಂಗ ಮಿಥ್ಯವಾದ ಅಜ್ಞಾನವನ್ನು ನಿವೃತ್ತಿ ಮಾಡೋದಕ್ಕೆ ಮಿಥ್ಯವಾದ ಜ್ಞಾನನೇ ಬೇಕು. ಆಭಾಸನಿಗೆ ನಾ ಬ್ರಹ್ಮಾಸ್ಮಿ ಅನ್ನೋ ಜ್ಞಾನ ಆಗ್ಯದಲ್ಲ, ಅದು ಮಿಥ್ಯ ಅಂತ ಒಪ್ಕೊಂಡ್ರು ಸರಿ, ಆದ್ರೆ ಮಿಥ್ಯವಾದ ಜ್ಞಾನಕ್ಕಿಂತ ಒಂದು ಸಾಮರ್ಥ್ಯ ಆಗ ಅಂತ ಹೇಳ್ತಾರೆ. ಅದಕ್ಕೆ ಈಗ ಮುಂದಿನ ಭಾಗ, ಇದು ರಿವಿಷನ್ ಮುಗಿತು, ಇಷ್ಟಾಗಿತ್ತು. ಈಗ ಮುಂದಿನ ಭಾಗ, ಅಹಂ ಎಂಬುದು ಈ ಶಬ್ದಕ್ಕೆ ಎರಡು ಅರ್ಥಗಳಿವೆ. ಏನರ್ಥ? ಒಂದು ಬ್ರಹ್ಮದೊಡನೆ ಮುಖ್ಯ ಸಮಾನಾಧಿಕರಣ, ಆಭಾಸನಿಗೆ ಬಾಧ ಸಮಾನಾಧಿಕರಣ. ಇಲ್ಲಿ ಅಹಂ ಶಬ್ದಕ್ಕೆ ಎರಡು ಅರ್ಥಗಳಿವೆ. ಏನದ? ಒಂದು ಕೂಟಸ್ಥ, ಇನ್ನ ಒಂದು ಆಭಾಸ, ಒಂದು ವಾಚ್ಯಾರ್ಥ, ಇನ್ನೊಂದು ಲಕ್ಷ್ಯಾರ್ಥ, ಒಂದು ಮುಖ್ಯ ಸಮಾನಾಧಿಕರಣ, ಇನ್ನೊಂದು ಬಾಧ ಸಮಾನಾಧಿಕರಣ. ನೋಡ್ರಿ ಹೆಂಗದ, ಎಷ್ಟು ಶಬ್ದಗಳು ಕಲಿಸ್ಲಿಕ್ಕತ್ತಾರ. ಕೂಟಸ್ಥ ಆಭಾಸ ಗೊತ್ತಿತ್ತು, ಮತ್ತ ವಾಚ್ಯಾರ್ಥ ಲಕ್ಷ್ಯಾರ್ಥ ಗೊತ್ತಿತ್ತು. ಇವತ್ತೇನ್ ಮಾಡಿದ್ರು? ಮತ್ತೊಂದೆರಡು ಹೊಸ ಶಬ್ದಗಳು ಕಲಿಸ್ಲಿಕ್ಕತ್ತಾರ. ಮುಖ್ಯ ಸಮಾನಾಧಿಕರಣ, ಬಾಧ ಸಮಾನಾಧಿಕರಣ. ಕೂಟಸ್ಥ ಬ್ರಹ್ಮನಿದ್ದೇನೆ ಅಂದ್ರೆ ಅದು ಮುಖ್ಯ ಸಮಾನಾಧಿಕರಣ. ಆಭಾಸ ಬ್ರಹ್ಮನಿದ್ದೇನೆ ಅಂತಂದ್ರೆ ಬಾಧ ಸಮಾನಾಧಿಕರಣ. ಅಂತಂದ್ರೆ ಅವನೊಳಗಿರುವಂತ ಕೆಲವೊಂದು ಅಂಶಗಳನ್ನು ಬಾಧ ಮಾಡಿಕೊಂಡ್ರೆ ಅವನು ಬ್ರಹ್ಮನೇ ಅದನ ಅಂತ. ಕಲ್ಲು ಸಕ್ರಿ ಪ್ರಸಾದ ಬಾಯಾಗ ಹಾಕೊಳಕ್ ಯೋಗ್ಯ.
ಈಗ ಬಾಳೆಹಣ್ಣನ್ನು ಬಾಯಿಗೆ ಹಾಕೊಳ್ಳಕ್ ಯೋಗ್ಯ ಆಗ್ಬೇಕಾದ್ರೆ ಅದರದು ಸಿಪ್ಪಿಯನ್ನು ಬಾದ ಮಾಡ್ಬೇಕಾಗ್ತದೆ. ಸಿಪ್ಪಿ ಬಾದ ಮಾಡ್ಲಾರ್ದೆ ಗುರುಗಳ ಪ್ರಸಾದ ಕೊಟ್ಟಿರುತ್ತೆ, ಸಿಪ್ಪಿ ಸಮೇತ ಬಾಳೆಹಣ್ಣು ಯಾರು ತಿನ್ನಲ್ಲ. ಹಂಗೆ ಆದ್ದರಿಂದ ಆಭಾಸನಿಗೆ ನಾನು ಇದ್ದೇನೆ ಎಂಬ ಜ್ಞಾನವಾಗುತ್ತದಲ್ಲ, ಅದು ಬಾದ ಸಮಾನ ಅಧಿಕರಣದಿಂದ ಆಗುತ್ತದೆ. ನಾನು ಎಂಥದು? ಬ್ರಹ್ಮನಿದ್ದೇನೆ. ನಾನು ಬ್ರಹ್ಮ ಇದ್ದೇನೆ ಅನ್ನೋದು ಆಭಾಸನಿಗೆ ಆಗ್ತದಲ್ಲ, ಅದು ಮುಖ್ಯ ಸಮಾನಾಧಿಕರಣ ಅಲ್ಲ, ಬಾದ ಸಮಾನಾಧಿಕರಣ. ಕೂಟಸ್ಥ ಅಹಂ ಬ್ರಹ್ಮಾಸ್ಮಿ ಅನ್ನೋದಕ್ಕೆ ಆಭಾಸ ಅಹಂ ಬ್ರಹ್ಮಾಸ್ಮಿ ಅನ್ನೋದಕ್ಕೆ ವ್ಯತ್ಯಾಸ. ಏನ್ ವ್ಯತ್ಯಾಸ ಅಂತಂದ್ರೆ ಅದು ಮುಖ್ಯ ಸಮಾನಾಧಿಕರಣ, ಇದು ಬಾದ ಸಮಾನಾಧಿಕರಣ. ಕಲ್ಸಕ್ರಿನೂ ಪ್ರಸಾದ, ಬಾಳೆಹಣ್ಣನು ಪ್ರಸಾದ, ಆದರೆ ತಿನ್ನುವಾಗ ಅಲ್ಲಿ ವ್ಯತ್ಯಾಸ ಅದ. ಕಲ್ಸಕ್ರಿ ಸೀದಾ ಬಾಯಿಗೆ ಹಾಕೋತೀರಿ, ಬಾಳೆಹಣ್ಣ ಸುಲ್ಲಿ ಸಿಪ್ಪೆ ಬಾದ ಮಾಡಿ ತಿಂತೀರಿ. ಈ ಒಂದು ನಾನು ಬ್ರಹ್ಮನಿದ್ದೇನೆ ಎಂಬ ಆಭಾಸನ ಜ್ಞಾನವು ಅದು ಬಾದ ಸಮಾನಾಧಿಕರಣದಿಂದ ಆಗುತ್ತದೆ. ಬ್ರಹ್ಮದೊಡನೆ ಇಬ್ಬರದೂ ಸಂಬಂಧವಿದೆ. ಬ್ರಹ್ಮದ ಜೊತೆಗೆ ಇಬ್ಬರದು ಸಂಬಂಧ, ಕೂಟಸ್ಥಂದು ಸಂಬಂಧದ, ಆಭಾಸಂದು ಸಂಬಂಧದ, ಮತ್ತು ಆಭಾಸನದು ಸಂಬಂಧವಿದೆ, ಕೂಟಸ್ಥನದು ಸಂಬಂಧವಿದೆ. ಆದರೆ ಆ ಸಂಬಂಧಗಳಲ್ಲಿ ವ್ಯತ್ಯಾಸವಿದೆ. ಬ್ರಹ್ಮದೊಡನೆ ಕೂಟಸ್ಥನಿಗೆ ಮುಖ್ಯ ಸಮಾನಾಧಿಕರಣ ಸಂಬಂಧವಿದೆ ಮತ್ತು ಬ್ರಹ್ಮದೊಡನೆ ಆಭಾಸನಿಗೆ ಬಾದ ಸಮಾನಾಧಿಕರಣ ಸಂಬಂಧವಿದೆ. ಅದೇ ಹೇಳಿದ್ನಲ್ಲ, ಅತ್ತಿ ಜೊತೆಗೆ ಮಗಳದು ಸಂಬಂಧದ, ಸೊಸಿದು ಸಂಬಂಧದ, ಇಬ್ಬರದು ಸಂಬಂಧ. ಮಗಳ ಸಂಬಂಧ ಏನದ? ಮುಖ್ಯ ಸಮಾನಾಧಿಕರಣ. ಸೊಸಿದೇನದ? ಬಾದ ಸಮಾನಾಧಿಕರಣ. ದೋಹ 111. ಅಹಂ ಶಬ್ದಕ್ಕೆ ಅರ್ಥಕೋ ಸುನಾವಶಿಷ್ಯ ವಿವೇಕ ತವ ಹಿಯಕೆ ಜಾಸು ನಸೈ ಸಂಕ ಕಲಂಕ ಅನೇಕ. ಹೇ ಶಿಷ್ಯನೇ, ಈಗ ಅಹಂ ಎಂಬ ನಾನು ಎಂಬ ಶಬ್ದದ ವಿಚಾರ ವಿವೇಕನವನ್ನು ಹೇಳುತ್ತಿದ್ದೇನೆ. ಇದನ್ನು ಕೇಳುವುದರಿಂದ ನಿನ್ನ ಹೃದಯದಲ್ಲಿರುವ ಅನೇಕ ಸಂಶಯಗಳು ಅಥವಾ ಕಳಂಕಗಳು, ದೋಷಗಳು ನಾಶವಾಗುತ್ತವೆ. ಏನಿದೆ ಹಿಂಗ? ನಾನಾರು ಅಂತಿರಲ್ಲ, ನಾನು ಯಾರಪ್ಪ ಅಂತ ಅಂತಿರಲ್ಲ. ಆ ನಾನು ಅನ್ನೋ ಶಬ್ದಕ್ಕೆ ಇಲ್ಲಿ ವಿಶ್ಲೇಷಣೆ ಮಾಡ್ಲಿಕ್ಕತ್ತಾರೆ. ಮೊದಲು ನಾನ್ಯಾರು ಅಂತ ತಿಳ್ಕೋಬೇಕು ಅಂತ. ನಾ ದೇಹನೋ, ಆತ್ಮನೋ, ಅಂತಃಕರಣನೋ? 4-185-111 4ನೇ ತರಂಗ 185ನೇ ವಿಷಯಾಂಕ 111ನೇ ದೋಷ. 112ನೇದು 4-185-112ನೇ ದೋಹ ಏನ್ ಹೇಳ್ತದ? ವೈ ಯದ್ಯಪಿ ಆಭಾಸಮೇ ಅಹಂ ಬ್ರಹ್ಮ ಯಹ ಜ್ಞಾನ ತಥಾಪಿ ಸೋ ಕೂಟಸ್ಥಕ್ಕೆ ಲೈ ಆಪ ಅಭಿಮಾನ. ಏನ್ ಹಿಂಗಂದ್ರೆ, ಒಂದು ವೇಳೆ ಚಿದಾಭಾಸನಲ್ಲಿ ನಾನು ಬ್ರಹ್ಮನಿರುತ್ತೇನೆ ಎಂಬ ಜ್ಞಾನ ಆದಾಗ್ಯಾದರೂ ಆ ಚಿದಾಭಾಸನು ಕೂಟಸ್ಥನನ್ನು ತನ್ನ ಸ್ವರೂಪವೆಂದು ಅಭಿಮಾನವನ್ನು ಧರಿಸುತ್ತಾನೆ. 113ನೇ ದೋಹ ಏನದ? ತಾಕೋ ಸದಾ ಅಭೇದ ಹೇ ವಿಭು ಚೇತನ ಸೇ तात बाद समय ನಿಜ ರೂಪ ಹೂँ ಬ್ರಹ್ಮ ರೂಪ ದರ್ಶಾತ. ತಾತ ಅಂದ್ರೆ ಹೇ ಕುಮಾರನೇ, ಕೂಟಸ್ಥ ಚೇತನವು ವಿಭು ಚೇತನದೊಡನೆ ಸದಾ ಅಭೇದವಾಗಿಯೇ ಇರುತ್ತದೆ. ಆಭಾಸನು ತನ್ನ ಮಿಥ್ಯಾ ಸ್ವರೂಪದ ಬಾಧಕಾಲದಲ್ಲಿ ಏನ್ ಮಾಡ್ತಾನೆ? ತನ್ನ ಸ್ವರೂಪವನ್ನ ಬ್ರಹ್ಮ ಸ್ವರೂಪವಾಗಿ ಅನುಭವಿಸುತ್ತಾನೆ.
ಅಂದರೆ ಜ್ಞಾನದ ಕಾಲದಲ್ಲಿ ಬ್ರಹ್ಮ ಸ್ವರೂಪನೆಂದೇ ಭಾನ ಮಾಡಿಕೊಳ್ಳುತ್ತಾನೆ. ಸದಾ ಬ್ರಹ್ಮದೊಡನೆ ಅಭೇದವಾಗಿಯೇ ಇದ್ದಾನೆ ಕೂಟಸ್ಥ. ಆದ್ರೆ ಆಭಾಸ ಏನದನ, ಜ್ಞಾನ ಕಾಲದೊಳಗ ಆ ಕೂಟಸ್ಥನಂಗ ಆಗ್ತಾನ ಬ್ರಹ್ಮಾತನ, ಅಜ್ಞಾನ ಕಾಲದೊಳಗ ಆಭಾಸ ಆಗ್ತಾನೆ. ಇವ ಎರಡು ಮಾಡ್ತಾನೆ. ಆಭಾಸನು ತನ್ನ ಮಿಥ್ಯಾ ಸ್ವರೂಪದ ಬಾಧ ಮಾಡಿಕೊಂಡಾಗ ಬ್ರಹ್ಮವನ್ನೇ ಧಾರಣ ಮಾಡುತ್ತಾನೆ. ಹೊರಗೆ ಹೋಗ್ಬೇಕಾದ್ರೆ ಚಪ್ಪಲಿ ಹಾಕೊಂಡು ಹೋಗ್ತೀರಿ, ಮತ್ ಮನೆಗೆ ಬರ್ಬೇಕಾದ್ರೆ ಚಪ್ಪಲಿ ಬಿಟ್ಟು ಬಿಡ್ತೀರಿ. ಒಬ್ಬೊಬ್ರು ಒಳಗ ಹೊರಗೆ ಕೂಡ ಚಪ್ಪಲಿ ಹಾಕೊಂಡು ಅಡ್ಡಾಡ್ತಿರ್ತಾರೆ. ಹಂಗ ಕೂಟಸ್ಥ ಅಂತಂದ್ರೆ ಹೆಂಗನ, ಎಲ್ಲಾ ಕಾಲದಲ್ಲಿ ಬ್ರಹ್ಮದೊಡನೆ ಅವನು ಅಭೇದವಾಗಿ ಅದಾನ. ಆದ್ರೆ ಆಭಾಸ ಹೆಂಗದನಂದ್ರ ಜ್ಞಾನ ಕಾಲದಲ್ಲಿ ಬ್ರಹ್ಮದೊಡನೆ ಅಭೇದವಾಗಿರ್ತಾನ, ಅಜ್ಞಾನ ಕಾಲದಲ್ಲಿ ಬ್ರಹ್ಮದೊಡನೆ ಮತ್ತೆ ಭೇದವಾಗಿ ಬಿಡ್ತಾನ. ಹೇ ಶಿಷ್ಯನೇ, ನಾನು ಬ್ರಹ್ಮನಿರುತ್ತೇನೆ ಎಂಬ ಜ್ಞಾನವು ಬುದ್ಧಿ ಸಹಿತವಾದ ಆಭಾಸನಿಗೆ ಆಗುತ್ತದೆ, ಕೂಟಸ್ಥನಿಗಲ್ಲ. ಇದು ಮಾತ್ರ ನಿಶ್ಚಯ. ಕೂಟಸ್ಥನಿಗೆ ನಾನು ಬ್ರಹ್ಮನಿರುತ್ತೇನೆ ಎಂಬ ಜ್ಞಾನ ಹೇಳಲು ಬರಲ್ಲ. ಕೂಟಸ್ಥ ಅಂದರೆ ಕಂಬಾರನ ಅಡಿಗಲ್ಲು ಇದ್ದ ಹಾಗೆ. ಆ ಅಡಿಗಲ್ಲ ಮೇಲೆ ಇಡುವ ಕುಂಬಾರನ ವಸ್ತುಗಳು ವಿಕಾರ ಹೊಂದುತ್ತವೆ ವಿನಃ ಅಡಿಗಲ್ಲಿಗೆ ಏನೂ ಆಗುವುದಿಲ್ಲ. ಅದೇ ರೀತಿ ಮನಸ್ಸು ಎಂಬ ಕಂಬಾರನು ಸಂಕಲ್ಪ ವಿಕಲ್ಪಗಳೆಂಬ ಸಾಮಾನುಗಳನ್ನು ಮಾಡುತ್ತಾನೆ. ಯಾವ್ಯಾವುದರ ಆಧಾರದ ಮೇಲೆ, ಕೂಟಸ್ಥನ ಆಧಾರದ ಮೇಲೆ ಆ ಮನಸ್ಸಿನ ಅಂದರೆ ಚಿದಾಭಾಸನ ಸಂಕಲ್ಪದಲ್ಲಿ ಹೆಚ್ಚು ಕಡಿಮೆ ಆಗಬಹುದು. ಆದರೆ ಕೂಟಸ್ಥನಲ್ಲಿ ಯಾವಾಗಲೂ ನಿರ್ವಿಕಾರವಾಗಿಯೇ ಇರುತ್ತದೆ. ಆಭಾಸನು ಯಾವ ಕೂಟಸ್ಥ ಹಾಗೂ ತನ್ನ ಸ್ವರೂಪಗಳೆರಡಕ್ಕೂ ಆತ್ಮವೆಂದು ತಿಳಿದುಕೊಳ್ಳುತ್ತಾನೋ ಆ ಆತ್ಮನು ನಾನು ಎಂಬ ಶಬ್ದದಿಂದ ಗ್ರಹಣವಾಗಿರುತ್ತದೆ. ಅದುವೇ ಅಹಂ ಶಬ್ದದ ಅರ್ಥವಿರುತ್ತದೆ. ಇದು ಸ್ವಲ್ಪ ಡೀಪ್ ಆಗಿ ಹೋಗ್ಬೇಕಾಗ್ತದೆ, ಮತ್ತೆ ನಾಳೆ ಹೋಗೋಣ. ಈಗ ತಿಳಿತಿಲ್ಲ ನಿಮಗೆ ಸಮಾನಾಧಿಕರಣ ಮತ್ತು ಬಾಧ ಸಮಾನಾಧಿಕರಣ, ಮತ್ತಿನ್ನ ಒಂದ್ಯಾವುದು ಎಂತ ಸಮಾನಾಧಿಕರಣ, ಮುಖ್ಯ ಸಮಾನಾಧಿಕರಣ ಅನ್ನೋ ಎರಡು ಶಬ್ದ ತಿಳ್ಕೊಳ್ರಿ. ತಿಳ್ಕೊಂಡ ಮೇಲೆ ಕೂಟಸ್ಥ ಹೆಂಗದನಪ್ಪ ಅಂತಂದ್ರ ಸದಾ ಕಾಲದಲ್ಲಿ ಬ್ರಹ್ಮದೊಡನೆ ಅಭೇದವಾಗಿರ್ತಾನ. ಅದರ ಆಭಾಸ ಹೆಂಗಿರ್ತಾನ, ಸತ್ಸಂಗದಾಗ ಜ್ಞಾನ ನಡೆದಾಗ, ತತ್ವಶಾಸ್ತ್ರ ಅಧ್ಯಯನ ಮಾಡುವಾಗ ಅವನು ನಾನು ಬ್ರಹ್ಮ ಅಂತಾನ. ಆ ಸತ್ಸಂಗ ಮುಗಿದ ಮೇಲೆ ಅವ ಏನಾಗಿಬಿಡ್ತಾನ, ಮತ್ತೆ ಆಭಾಸ ಆಗಿ ಜೀವ ಆಗಿಬಿಡ್ತಾನ. ಇಷ್ಟು ತಿಳ್ಕೊಳ್ರಿ. ಇದರ ಡೆಪ್ತ್ ಮತ್ತೆ ನಾಳೆ ಹೋಗೋಣ. ಇವತ್ತು ತಿಳ್ಕೊಂಡ ವಿಷಯ ಮುಖ್ಯ ಅದಲ್ರಿ, ಅನುಕೂಲ ಆಗ್ತದಿಲ್ಲ. ಮುಖ್ಯ ಸಮಾನಾಧಿಕರಣ, ಬಾಧ ಸಮಾನಾಧಿಕರಣ ಹೆಂಗಪ್ಪ ಇದು ಅಂತ. ಮಿಥ್ಯವಾದ ಜ್ಞಾನದಿಂದಲೇ ದುಃಖ ನಿವೃತ್ತಿ ಆಗ್ತದೆ. ಹೌದು, ಮಿಥ್ಯವಾದ ಆಭಾಸನ, ಮಿಥ್ಯವಾದ ದುಃಖ ನಿವೃತ್ತಿಗಾಗಿ ಮಿಥ್ಯವಾದ ಜ್ಞಾನವೇ ಬೇಕು. ಸತ್ಯವಾದ ಜ್ಞಾನದಿಂದಲೇ ಕೂಟಸ್ಥನವನ್ನ ತಿಳ್ಕೋತನಂದ್ರ ಕೂಟಸ್ಥನ ವಿಕಾರ ಮಾಡಿದಾಗತ್ತೇನು. ಸತ್ಯವಾದ ಜ್ಞಾನದಿಂದಲೇ ಸತ್ಯವಾದ ಕೂಟಸ್ಥನವನ್ನ ತಿಳ್ಕೋತನಂದ್ರ ಕೂಟಸ್ಥನ ವಿಕಾರ ಮಾಡಿದಾಗತ್ತೇನು. ಸತ್ಯ ವಿಕಾರ ಅಂತಂದ್ರೆ ಸತ್ತ ಚೇಂಜ್ ಆಗ್ತದಲ್ಲ, ನಿತ್ಯ ಮತ್ತು ಸತ್ಯ. ಅವು ಪ್ರಾತಿಭಾಷಿಕ ಸತ್ಯ ಒಳಗಿನ ವ್ಯವಹಾರಕ್ಕೆ ಪ್ರಾತಿಭಾಷಿಕ ವಸ್ತುಗಳೇ ಬೇಕಾಗ್ತವ. ಮಿಥ್ಯವಾದ ದುಃಖ ನಿವೃತ್ತಿಗಾಗಿ ಮಿಥ್ಯವಾದ ಜ್ಞಾನವೇ ಬೇಕಾಗ್ತದ. ದುಃಖ ನಿವೃತ್ತಿ ಆಯ್ತಂದ್ರ ಅಲ್ಲಿ ಸತ್ಯನೇ ಇರ್ತದ, ಸತ್ಯನೇ ಇರ್ತದ. ದುಃಖ ನಿವೃತ್ತಿ ಆಯ್ತಂದ್ರ ಅಲ್ಲಿ ಸತ್ಯವಾದ
ಮತ್ತೆ ಮಾಂತೇಶ್ ಅವರು ಅದೀರಾ? ಎಲ್ಲಿ ಉಳುವಿಗೆ ಹೋಗಿರ ಅಂತ? ಈಗ ಹೋಗಿರ ಒಮ್ಮಿಗೆ? ಕರಿ ಹೋಗಿ ಬಿಳಿ ಆಯ್ತು ಈಗ ಮತ್ತ ಅಲ್ಲೇ ಉಳ್ಯಾರ. ನೀವು ಫ್ರೀ ಇದ್ರಿ ಅಂತಂದ್ರ ಇದು ಒಂದಿಷ್ಟು ಲೆಕ್ಕಪತ್ರ ಚರ್ಚೆ ಮಾಡಮಂದ್ರೆ ಇದು ರೆಕಾರ್ಡಿಂಗ್ ಬಂದ್ ಮಾಡ್ಬಿಡ್ತೀನಿ. ನೀವು ಫ್ರೀ ಇದ್ರೆ, ಇಲ್ಲ ಬೇಡ ಊರಿಗೆ ಬಂದ್ಮೇಲೆ ನೋಡಮಂದ್ರ ಬಂದ್ ಮಾಡಿ. ಫ್ರೀ ಅದೀರಾ? ಆಯ್ತು. ಇದೇನು ಮಂಗಳಾರತಿ ಏನ್ ಮಾಡ್ತೀರಿ ಮಾಡ್ರಿ, ಒಂದು 10 ನಿಮಿಷ ಚರ್ಚೆ ಮಾಡಿ ಬಗೆಹರಿಸೋಣ. ಉಳಿದ್ ನಾಳೆ ಡೀಟೇಲ್ ಆಗಿ ತಗೊಳ್ಳೋಣ. ಇವತ್ತಿನ ದಿವಸ 2 ವಿಷಯಗಳನ್ನ ಹೊಸದಾಗಿ ತಿಳಿಸ್ಕೊಟ್ಟು ನಮಗೆ ಆಪಾದನ ಮಿಥ್ಯವಾದ ಜ್ಞಾನ ಎಂದರೆ ಮಿಥ್ಯವಾದಂತ ದುಃಖವನ್ನ ಇದೆಲ್ಲವನ್ನ ನಾವು ಬದಲಾಯಿಸಿಕೊಳ್ಬೇಕು ಮತ್ತು ಸತ್ಯವಾದ ಜ್ಞಾನದಿಂದ ಉತ್ತರಗಳನ್ನು ಮಾತ್ರ ನಾವು ತಿಳ್ಕೊಳ್ಳೋಕೆ ಸಾಧ್ಯ. ಆಪಾದನ ಪಾದ ಸಮಾನಾಧಿಕರಣ ಮತ್ತು ಮುಖ್ಯ ಸಮಾನಾಧಿಕರಣಗಳ ಕುರಿತು ನಮಗೆ ವಿಶ್ಲೇಷಣೆಯಿಂದ ತಿಳಿಸಿಕೊಟ್ಟು ಸ್ವಲ್ಪವಾದಂತಹ ಅರ್ಥಗಳು. ಈಗ ಮಂಗಳಾಚರಣೆ ಸಂಬಂಧಿಸಿದ ಗುರುಮಾತೆಯಾದ ಮಂಗಳಾಚರಣೆ ನೀವು ಮಾಡ್ತೀರಿ. ಮಂಗಳಾಚರಣೆ ಆದಂತ ತಪ್ಪಿನಿಂದ ಜನ ನಿಜಾನಂದ ಜ್ಯೋತಿ ನಿಜವಾಗಿ ಬೆಳಗಿ ನಿಶ್ಚಲ ದಾಸರಿಗೆ ಅಜಹರ ಹರಿಗಾಧಾರವೇತನಾದ ಪರಮ ಸದ್ಗುರುವರನಿಗೆ ಶ್ರುತಿ ಶಿರದರ್ಥವ ಮತಿಯಲ್ಲಿ ನೆಲಸಿದ ಪತೀತ ಪಾವನಿಗೆ ಕತಿಗಾನದ ನರ ಅಜ್ಞರಿಗರುವನ್ನು ತೋರಿದ ಧೀರನಿಗೆ ಲೋಕ್ತಿಗಳನ್ನು ಕಟುವಾಗಿ ಟೀಕಿಸಿದ್ದವನ್ನು ಬೋಧಿಪಗೆ ಷಡ್ದರ್ಶನದ ಸಾರವ ಬೀರಿದ ಯುಕ್ತಿ ಪ್ರಕಾಶಕಗೆ ಅಸ್ತಿತ್ವಗಲದ ಮತ್ತೊಂದಲ್ಲದ ತತ್ವವ ತಿಳಿಸಿದವಗೆ ರುಚಿ ಪ್ರಭಾಕರ ಕೃತಿಯನ್ನು ರಚಿಸಿದ ಪರತರ ಪಂಡಿತಗೆ ವಿಚಾರ ಸಾಗರ ಕರುಣಿಸಿ ಪರಿಭವ ಪಾದೆಯ ಗೆಡಿಸಿದಗೆ ಅಚಲಾದ್ವಯ ನಿಜ ನಿರುಪಮ ನಿರ್ಗುಣ ಪರಮಾಚಾರ್ಯರಿಗೆ ಪರಮದಯಾನಿಧಿದಾದು ಗುರುವಿನ ಬೋಧಾಮೃತ ಸುತಗೆ ವರ ಪ್ರಣವಾತ್ಮಕ ನಿಗಮಾತೀತಗೆ ನಿಶ್ಚಲದಾಸರಿಗೆ ನಿಶ್ಚಲದಾಸರ ಕೃತಿಯನ್ನು ಅರಿದ ಗುರು ಶಿವಾನಂದರಿಗೆ ನಿಶ್ಚಿತವಾಗಿ ನಿಜವನ್ನು ಹೊಂದಿದ ಗುರುನಾಥ ನಿಮ್ಮನಿಗೆ ನಿಜಾನಂದ ಜ್ಯೋತಿ ನಿಜವಾಗಿ ಬೆಳಗಿರಿ ನಿಶ್ಚಲದಾಸರಿಗೆ ಅಜಹರ ಹರಿಗಾಧಾರವೇತನಾದ ಪರಮ ಸದ್ಗುರುವರನಿಗೆ ಪರಮ ಸದ್ಗುರುವರನಿಗೆ ಪರಮ ಸದ್ಗುರುವರನಿಗೆ ಪರಮಗುರು ಪೂಜಾಯ ಸಾಧು ನಿಶ್ಚಲ ದಾಸಾಯ ಸನಾತನ ಧರ್ಮ ಸಮನ್ವಯ ಜ್ಞಾನ ಭಾರತ ಸಾಹಿತ್ಯ ಸಾಮ್ರಾಟಾಯ ಶ್ರೀ ವಿಚಾರ ಸಾಗರ ವೃತ್ತಿ ಪ್ರಭಾಕರಾದಿ ಗೌಡ ಪ್ರಕ್ರಿಯ ಸದ್ಗ್ರಂಥ ರಚಯಿತಾಯ ಪರಮಾನಂದ ಪ್ರಾಪ್ತಿ ರೂಪೇಣ
ಸರ್ವ ದುಃಖ ನಿವೃತ್ತಿ ರೂಪೇಣ ಸತ್ಯ ಮೋಕ್ಷ ಮಾರ್ಗ ಪ್ರದರ್ಶಕಾಯ ಶುದ್ಧ ಬ್ರಹ್ಮಜ್ಞಾನ ಪ್ರದಾಯಕ ಪರಮ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣಿ ನಮೋ ನಮೋ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪಾತ್ಮ ಚೇತನ ಕಮಲವಾಸನೆ ನಮೋ ನಮೋ. ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಸ್ಥಾವರಂ ಜಂಗಮಂ ಚೈವ ತಥಾ ಚೈವ ಚರಾಚರಂ ವ್ಯಾಪ್ತಮೇನ ಸರ್ವಂ ತಸ್ಮೈ ಶ್ರೀ ಗುರುವೇ ನಮಃ. ಜ್ಞಾನಶಕ್ತಿ ಸಮಾರೂಢಃ ತತ್ವಮಾಲಾ ವಿಭೂಷಿತಃ ಭಕ್ತಿ ಮುಕ್ತಿ ಪ್ರದಾತಾಯ ತಸ್ಮೈ ಶ್ರೀ ಗುರುವೇ ನಮಃ. ಅನೇಕ ಜನ್ಮ ಸಂಪ್ರಾಪ್ತ ಸರ್ವಕರ್ಮ ವಿದಾಹಿನಿ ಸ್ವಾತ್ಮಜ್ಞಾನ ಪ್ರಭಾವೇನ ತಸ್ಮೈ ಶ್ರೀ ಗುರುವೇ ನಮಃ. ನ ಗುರುರೋರಧಿಕಂ ತತ್ವಂ ನ ಗುರುರೋರಧಿಕಂ ತಪಃ ತತ್ವಂ ಜ್ಞಾನಾತ್ ಪರಂ ನಾಸ್ತಿ ತಸ್ಮೈ ಶ್ರೀ ಗುರುವೇ ನಮಃ. ಮನ್ನಾಥಃ ಶ್ರೀ ಜಗನ್ನಾಥೋ ಮದ್ಗುರು ಶ್ರೀ ಜಗದ್ಗುರು ಮಮಾತ್ಮ ಸರ್ವಭೂತಾತ್ಮ ತಸ್ಮೈ ಶ್ರೀ ಗುರುವೇ ನಮಃ. ಜ್ಞಾನಮೂಲಂ ಗುರುಮೂರ್ತಿ ಪೂಜಾಮೂಲಂ ಗುರುಪದಂ ಮಂತ್ರಮೂಲಂ ಗುರುರ್ವಾಕ್ಯಂ ಮೋಕ್ಷಮೂಲಂ ಗುರುಕೃಪಾ. ಗುರುರಾದಿರನಾದಿಶ್ಚ ಗುರು ಪರಮದೈವತಂ ಗುರು ಪರತರಂ ನಾಸ್ತಿ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಾನಂದ ಪ್ರಾಪ್ತಿ ಭವ ಸರ್ವ ದುಃಖ ನಿವೃತ್ತಿ ಭವ ಇಷ್ಟಾರ್ಥ ಸಿದ್ಧಿರಸ್ತು ಯಶಸ್ವಿ ಭವ ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲ ಶುದ್ಧ ಬ್ರಹ್ಮರಿಗೂ ಶರಣಂತ ನಾನು. ಎಲ್ಲ ಶುದ್ಧ ಬ್ರಹ್ಮರಿಗೂ ಶರಣ. ಎಲ್ಲರಿಗೂ ಶರಣ ಶರಣ. ಯಾರು ಲೆಫ್ಟ್ ಆಗ್ಬೇಡ್ರಿ, ಒಂದು ಸ್ವಲ್ಪ ಮೀಟಿಂಗ್. ಇದು ಸತ್ಸಂಗದ್ದು ಪಾಠದ್ದು ರೆಕಾರ್ಡ್ ಕಟ್ ಮಾಡ್ತೀನಿ.